ಅಲ್ಲ ಬಾಬಣ್ಣ, ಗೌಡ್ರ ಮನೆ ಐತಲ್ಲ, ದಾರ್ಯಾಗ ಹೋಗೋ ಗೌಡ್ರ ಮನೆ ದೊಡ್ಡದು ಐತಲ್ಲ, ಟೈಲರ್ ಅಂಗಡಿ ಗೌಡಪ್ಪ. ಹಾಂ, ಅವ್ರ ಮನ್ಯಾಗ ಭಾಳ ಅಂದ್ರೆ ಭಾಳ ಗಲಾಟೆ ಆಗಾಕೊತಿತ್ತ. ಎಷ್ಟು ಗಲಾಟೆ ಅಂದ್ರೆ ಜೋರು ಜೋರು ಮಾತಾಡ್ಕೊತಿದ್ರು. ಆ ಹುಡುಗಿ ಸವಿತಾ ಐತಲ್ಲ, ಅದು ಭಾಳ ಭಾಳ ಕೂಗಾಕತ್ತಿತ್ತ ಮರಿ. ಏನಾಗಿರ್ಬೋದು ಅವ್ರ ಮನ್ಯಾಗ? ಅಯ್ಯೋ ಕರ್ಮ, ಏನಾಗಿತ್ತು ಏನು? ಆ ಹುಡುಗಿನ ಒಂದು ಭಾರಿ ಉರ್ಸಿ ಅಂತ ತಿಂತಾರ. ಹೌದಾ, ಗಲಾಟೆ ಆಗಾಕತ್ತಿತ್ತ. ಹಂಗಾರೆ ಭಾಳ ಗಲಾಟೆ ಆಗಕತ್ರ ಅವ್ರ ಅಣ್ಣಗೊಂದು ಫೋನಾರ ಮಾಡ್ಬೇಕಾಗಿತ್ತು. ಅವ್ರ ಅಣ್ಣನ ನಂಬರ್ ನನ್ನ ಹತ್ರ ಇತ್ತಪ್ಪ, ಏನಾರು ಸೇವ್ ಮಾಡ್ಕೊಂಡಿದ್ದೆ ಅವತ್ತು. ನಿನ್ನ ಹತ್ರ ಇದ್ರೆ ಕೊಡು. ಐತೆ ನನ್ನ ಹತ್ರ ನಂಬರ್, ಟೀ ಅಂಗಡಿಯಾಗ ಬರೆದಿಟ್ಟನಲ್ಲ ಬುಕ್ನ್ಯಾಗ. ಅಲ್ಲ ತಮ್ಮ, ಹುಡುಗಿ ಹೋಗಿ ಅಲ್ಲ ವಾರದ ಮೇಲೆ ಹತ್ತು, ಒಂದು ಫೋನ್ ಇಲ್ಲ, ಏನಿಲ್ಲ, ಸುದ್ದಿಲ್ಲ. ಒಂದು ಹೆಜ್ಜೆ ಹೋಗಿ ನೋಡ್ಕೊಂಡ್ರೆ ಬರ್ಬಾರ್ದೇನ? ಯವ್ವ ಹೊಕ್ಕಿದ್ದೆ ನೋಡಕ್ಕೆ, ಹೊಲ್ದಾಗಿನ ಕೆಲಸ ಬೇರೆ ಭಾಳ ಇದ್ದು ಬಿಡುವೆ, ಅದಕ್ಕೆ ಹೋಗಲಿಲ್ಲ. ನಾಳೆ ಹೋಗ್ಕೊಂತಾಗ ಮತ್ತು ಏನಾರು ಕೊಟ್ಟಕ್ಕಿಗೆ ತಗೊಂಡು ಕೊಟ್ಟು ಬರ್ತಾನೆ. ಕಟ್ಟಕ್ಕೆ ಏನೈತೆ ಅಪ್ಪ, ಇವಾಗ ಕಾಳು ಕಡಿ ತಗೊಂಡು ಹೋಗ್ಬೇಕಷ್ಟ, ಮತ್ತೆ ಏನಲ್ಲ ಕಟ್ಟಕ್ಕೆ. ನೀನು ಏನು ತರಿದ್ರೆ ರುಚಿ ರುಚಿ ಏನಾರ ಮಾಡ್ತಿದ್ಲು, ಕಟ್ಕೊಂಡು ಹೊಕ್ಕಿದ್ದೆ. ಏನಿಲ್ಲ ನೋಡು, ನೀನು ದೊಡ್ಡ ಮದುವೆ ಅದು ಸಾಕಾಗೈತೆ ನಂಗೆ. ಅದು ಏನೋ ಹೋಗ್ಬಿಡು, ನೀ ಹೇಳೋ ಮಾತು ಖರೇನಾ? ಅದು ಕಾಳು ಕಡಿನ ಕಟ್ಟು, ನಾಳೆ ಬೆಳಗ್ಗೆ ಬಸ್ಸಿಗೆ ಹೊಕ್ಕಾನೆ, ಮಧ್ಯಾಹ್ನ ಬಸ್ಸಿಗೆ ಬರ್ತಾನೆ. ಅಲ್ಲ ತಮ್ಮ, ನಿನ್ನ ಹತ್ರ ಫೋನ್ ಐತಿ, ಆ ಹುಡುಗಿಗೆ ಒಂದು ಫೋನ್ ಮಾಡಿ ಆರಾಮದಿಯೇ ಬಿಟ್ಟಿಯೇ ಏನಂತ ಕೇಳಬಾರ್ದನು? ಯವ್ವ ನಂಗೆ ಕೇಳಕ್ಕೇನು ಪ್ರಾಬ್ಲಮ್ ಇಲ್ಲ. ಏನು ಗೊತ್ತನ, ಅವ್ರ ಅತ್ತಿ ಸರಿ ಇಲ್ಲ, ಅಕ್ಕಿ ಗಂಡನೂ ಸರಿ ಇಲ್ಲ. ಅವತ್ತು ನಾ ಹೋದಾಗನ ಮನ್ಯಾಗ ಅವ ಕುಡಿದು ಮಕ್ಕಂಡದ ಗೊತ್ತನ. ಅವ್ರವ್ವ ಏನಂದ್ಲು, ಇಲ್ಲ ಆರಾಮಿಲ್ದ ಮಕ್ಕಂಡನ ಅಂದ್ಲು ಗೊತ್ತ. ಹಂಗೆ ಅವ್ರವ್ವ ಏನು ಮಾಡ್ತಾಳೆ, ಮಗ ಮಾಡಿದ್ದನ್ನೆಲ್ಲ ಮುಚ್ಚಕ್ಕೆ ಅಂತ ಬರ್ತಾಳೆ. ಅವ್ರದ್ದು ಫ್ಯಾಮಿಲಿ ಸರಿ ಇಲ್ಲ. ನಾವು ಭಾಳ ಸರಿ ಯೋಚನೆ ಮಾಡಿ ಕೊಡ್ಬೇಕಾಗಿತ್ತು. ನಮ್ಗೆ ಎಲ್ಲಿ ವರ ಸಿಗಂಗಿಲ್ಲ ಅಂತಂದು ತಿಳ್ಕೊಂಡು ನಾವು ಭಾರಿ ಅರ್ಜೆಂಟ್ ಮಾಡಿ ಮದುವೆ ಮಾಡಿಬಿಟ್ವಿ. ಆಕಿದು ನಾವು ಇಷ್ಟು ಅರ್ಜೆಂಟಾಗಿ ಮದುವೆ ಮಾಡಬಾರ್ದಾಗಿತ್ತು, ಭಾಳ ವಿಚಾರ ಮಾಡ್ಬೇಕಾಗಿತ್ತು. ಈಗ ನೋಡು ಕಷ್ಟ ಯಾರಿಗೆ? ಹೌದಲ್ಲ, ಅವ್ರ ಅತ್ತಿ ಸರಿ ಇಲ್ಲ, ಮಗ ಸರಿ ಇಲ್ಲ, ಭಾರಿ ರಗಳಿ. ಹೌದಾ ತಮ್ಮ, ನಾವು ಭಾಳ ಯೋಚನೆ ಮಾಡಬೇಕಾಗಿತ್ತು. ಏನು ಮಾಡೋದಪ್ಪ, ಆಗಲಿಲ್ಲ. ಆ ಟೈಮ್ನಾಗ ಮದುವೆ ಮಾಡಿದ್ರೆ ಸಾಕಪ್ಪ ಅನ್ನಷ್ಟು ಮಟ್ಟಕ್ಕೆ ಬಂದುಬಿಟ್ಟಿದ್ದೆ ನಾನು. ಏನು ಮಾಡಲಿ, ಏನೋ ಆಗೋತು. ಏನೋ ನೋಡಂತಾರ, ನಿನ್ನ ಥರ ಸಸಿನಾರ ಚಲೋಕಿಂತಾರ. ಬಿಡ್ಬೇ, ಯಾ ಮದುವೆ ಬೇಡ, ಏನು ಬೇಡ. ತಂಗಿ ಒಂದೊಂದು ಚಲೋ ತಂದು ನೋಡ್ಕೊಂಡು ಹೋದ್ರೆ ಸಾಕು ಅನ್ನಷ್ಟಕ್ಕೆ ಬಂದುಬಿಟ್ಟೇನೆ ನಾನಂತರೂ. ನಂಗಂತರೂ ಈ ಮದುವೆ ಅಂದ್ರೆ ಹೇಸಿಗೆ ಆಗ್ಬಿಟ್ಟೈತಿ, ಭಾಳ ಬೇಜಾರಾಗ್ಬಿಟ್ಟೈತಿ. ತಂಗಿ ಒಂದು ಸಂಸಾರ ಭಾಳ ಚಂದ ಇರ್ತೈತಿ ಅಂತ ಭಾಳ ಕನಸು ಕಂಡಿದ್ದೆ ನಾನು. ಎಲ್ಲ ನೂರಾಗಿ ಹೋತು. ಇನ್ನೇನು ಕುಡುಕ ಗಂಡ ಮನ್ಯಾಗ ಬೆಳಗಿಂದ ಸಂಜೆವರೆಗೂ ದುಡಿಸ್ಕೊಳ್ಳೋ ಅತ್ತಿ, ಆಕಿ ಇನ್ನೇನು ಹಾಕೊಳ್ಳೋ ಏನು ಕತ್ತಿನೋ, ದೇವರೇ ಕಾಪಾಡ್ಬೇಕು ಆಕಿನ. ಬೆಳಗ್ಗೆ ಯಾರು ಮಾಡಕತ್ತಾರ, ಯಾರೇನ ನೋಡಿ ಬಿಡ. ಸಿಕ್ತೇನ ನಂಬರ್? ಹಾಂ ನನ್ನ ಮೊಬೈಲ್ನಾಗ ಇತ್ತು, ರಿಂಗ್ ಆಗಕತ್ತ, ತಡಿ ಹಚ್ಚೀನಿ, ಮಾತಾಡ. ಆತಾತು, ಸರಿ ನೀ ಮಾತಾಡು. ನಂಗೆ ಅಲ್ಲಿ ಒಲಿ ಮೇಲೆ ಚಾಕೆಟ್ ಬಂದ, ನೀ ಕುದಿಯಾಕತ್ತತಿ, ಅಂಗಡಿ ಒಳಗೆ ಹೋಗ್ಕೊಂಡು ನಾನು. ಹಲೋ ಹೇಳ್ರಿ, ಯಾರು ಮಾತಾಡೋದು? ನಾವು ಆತಮ್ಮ ಹಾವೇರಿಂದ ಮಾತಾಡೋದು. ಗೊತ್ತಾಗ್ಲಿಲ್ಲ ಯಾರು ಅಂತ ಹೇಳಿ. ಅದ ಟೀ ಅಂಗಡಿಗೆ ಬರ್ತಿದ್ದೆಲ್ಲ ನಿನ್ನೆ ಚಾ ಕುಡಿಯಾಕ, ಎಲ್ಲರೂ ಒಟ್ಟಿಗೆ ಕುತ್ಕೊಂತಿರ್ಲಿಲ್ಲ. ನಾನು ಎಣ್ಣ ಯಾರನ್ನ ಗೊತ್ತಾಗವಲ್ತು, ಹೆಸರು ಹೇಳಪ್ಪ. ನಾನು ಭೀಮಣ್ಣ ಗೊತ್ತಿಲ್ಲನ? ಓಹೋ ಹಾಂ ಗೊತ್ತಾಯ್ತು ಭೀಮಣ್ಣ. ಮತ್ತೇನಪ್ಪ ಆರಾಮದಿಯೇ? ಗೊತ್ತಾಗ್ಲಿಲ್ಲ ಮರಿಯ, ಮೊಬೈಲ್ ಒಂದು ಮ್ಯಾಗಿಂದ ಇದು ಹೋಗ್ಬಿಟ್ಟೈತೆ, ಕಾಣೋದೇ ಇಲ್ಲ, ಅಕ್ಷರ ಏನು, ಹಂಗಾಗಿ ಯಾರು ಅನ್ನೋದು ಗೊತ್ತಾಗೋದಿಲ್ಲ. ಅದು ಹೋಗ್ಲಿ, ನಾನೊಂದು ಸುದ್ದಿ ಅರ್ಜೆಂಟ್ ಹೇಳಕ್ಕೆ ಫೋನ್ ಮಾಡೀನಿ. ಏನಂದ್ರೆ ಏನಾತ ಹೇಳಿ, ಏನು ಅರ್ಜೆಂಟ್? ಅದು ಮತ್ತು ನಿಮ್ಮ ತಂಗಿ ಮನ್ಯಾಗ ಇವತ್ತು ಬೆಳಗ್ಗೆ ಭಾಳ ಜೋರು ಬಾಯಿ ಹಾಕತ್ತಿತ್ತಪ್ಪ. ಎಷ್ಟು ಜೋರು ಅಂದ್ರೆ ಮನ್ಯಾಗ್ನಾರ ಗುಸು ಮಾತಾಡ್ಕೊಂತ ಓಡಾಡಕತ್ತಿದ್ರು ನೋಡು. ಆಮೇಲೆ ಹಾಗೆಲ್ಲ ಮಾತುಕತೆ ಆದಮೇಲೆ ಮನ್ಯಾಗ ಸವಿತಾನ ಇಲ್ಲ ಅಂಥೇಳಿ ಸಣ್ಣಕ್ಕೇನೋ ಸುದ್ದಿ ಹೊಂಟ್ಬಿಟ್ಟತಿ. ಒಂದು ಸರಿ ನೀನು ಅರ್ಜೆಂಟಾಗಿ ಬಂದು ಹೋಗೋದ ಚಲೋನ. ಏನು ಸುದ್ದಿ ಹೇಳಿದೆವು ಮರೆಯ ನೀ ಕರೆ ಹೇಳಕತ್ತಿ ಹೋದಲ್ಲ, ನಿಂಗೆಲ್ಲ ಗೊತ್ತೈತೆ, ಏನು ಸುಳ್ಳ ಹೇಳ್ತೀಯ? ಎಷ್ಟೊತ್ತಾತಂತ ಸವಿತಾ ಮನ್ಯಾಗ ಕಾಣ್ಲಾರ್ದ? ಏನಂತ ಮನ್ಯಾಗಿನ ಪ್ರಾಬ್ಲಮ್ ನಿಂಗೇನ್ರ ಗೊತ್ತೈತೇನ?
ತಮ್ಮ ಅವ್ರ ಮನ್ಯಾಗ ಗಲಾಟೆ ಮುಗಿಲಾರದ್ದು ಇದಕ್ಕೇನಾರ ಒಂದು ಪರಿಹಾರ ಮಾಡಕ ಬೇಕು. ವಾರಕ್ಕೆ 15 ದಿವ್ಸಕ್ಕೆ, ವಾರಕ್ಕೆ 15 ದಿವ್ಸಕ್ಕೆ, ಒಂದೊಂದು ಸರ್ತಿ ವಾರದಾಗ 2 ಸರಿ ನಾವು ಹುಡುಗಿನ ಹೊಡೆದಾರ. ಇವತ್ತೇನ ನಿಮ್ಮ ಅತ್ತಿ ಹುಡುಗಿನ ಹೊಡೆದಿದ್ಲಂತ ಬೆಳಿಗ್ಗೆ ನಿಮ್ಮ ತಂಗಿನ. ಅದಕ್ಕೆ ನಿಮ್ಮ ತಂಗಿ ಮನ್ಯಾಗ ಇಲ್ಲ ಅನ್ನೋ ಸುದ್ದಿ. ನಾನೇನು ನೋಡಿಲ್ಲ ಮತ್ತು ನಿಮ್ಮ ತಂಗಿನ ಹೊಡೆದಿರೋದು. ಯಾವುದಕ್ಕೂ ನೀನು ಬಡಾನ ಒಂದು ಸರಿ ಬರೋದು ಚಲೋನ. ಬರೋಕಾರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸರನ್ನ ಕರ್ಕೊಂಡ ಬಂದ್ಬಿಡ್ತಮ್ಮ. ಇದು ಹಗ್ಲಲ್ಲಕತಿ ಜಲ್ದಿ ಬಗೆಹರಂತೆ ಅದಲ್ಲಿದು ಆತಣ್ಣ. ಬರೋವಾಗ ಪೊಲೀಸರನ್ನ ಕರ್ಕೊಂಡ ಬರ್ತಾನೆ. ಇವತ್ತು ಏನು ಅನ್ನೋದು ಒಂದು ತೀರ್ಮಾನ ಆಗೇ ಬಿಡಲಿ. ನಾಳೆ ಬರ್ಬೇಕು ಅನ್ನಕತ್ತಿದ್ದೆ ನಾನು. ನಮ್ಮವ್ವ ಹೋಗಿ ಬಾರಾಕತ್ತಿದ್ಲು. ಇವತ್ತು ಬಂದುಬಿಡ್ತಾನೆ. ಈಗ ಹತ್ತಾನೆ ಬಸ್. ಮಹಿಳಾ ಆಯೋಗಕ್ಕೆ ಒಂದು ಫೋನ್ ಮಾಡಿ ಅವ್ರನ್ನ ಯಾರನ್ನಾರು ಒಬ್ರನ್ನ ಕರ್ಕೊಂಡು ಬಂದ್ರೆ ಹೋಗಿದ್ರೊಕ್ಕ ಹೋಗಲಿ. ಇವತ್ತೇನಿಲ್ಲ, ಅವ್ರ ತಾಯಿ ಮಗನ ಇಬ್ಬರಿಗೂ ಹಂಗೆ ಇವತ್ತು ಚರ್ಮ ಸುಲಿಬೇಕು. ಹಂಗೆ ಮಾಡ್ಬೇಕು ಕೈ ಬಿಡ್ತಾನೆ. ಆತ ಹಂಗಾರ ನೀನು ಬಡಾನ ಬಸ್ ಹತ್ತು ಬಸ್ ಸ್ಟ್ಯಾಂಡ್ನಾಗ ಟೀ ಶಾಪ್ ಐತಲ್ಲ ನಮ್ದು ಮಾಮೂಲಿ ಟೀ ಅಂಗಡಿ, ಅಲ್ಲೇ ಕುಂತಿರ್ತೀನಿ. ಬಡಾನ ಬಾ ಹಂಗಾರ. ಆತಾತ ಈಗ ಹೊಂಟ ಬಿಟ್ಟೆ ನಾನು. ಇಲ್ಲೇ ಚೂರು ಮಾರ್ಕೆಟಿಗೆ ಹೋದ್ರಾತು ಅಂತಂದು ಪ್ಯಾಂಟು ಶರ್ಟ್ ಹಾಕ್ಕೊಂಡ ಕುಂತಿದ್ನೆ. ಈಗ ಹೊಂಟ ಬಿಡ್ತಾನೆ. ಏನಂತಪ್ಪ ಬರ್ತಾನಂತ? ಏನು ಮಾಡ್ತಾನಂತ? ಬರ್ತೇನೆ ಅಂದ. ಈಗ ಬಸ್ ಹತ್ತತಾನೆ ಅಂದಾನ. ನಾವು ಇಲ್ಲೇ ಕೂತ್ಕೊಳ್ಳೋಣ ಅಂದಂಗೆ ಒಂದು ಕಪ್ ಚಾ ತಂಬರ ಮರೆ ತಲೆ ಹೊಡ್ತೈತೆ ಹೋಗಿತಿ. ಹೌದಪ್ಪ, ಚಾ ತಗೊಂಬ ಅಂದಿ ನೀನು. ಆಗಲಿನ ಚಾ ನೋಡ್ಕೊಂಬರಕ್ಕೆ ಹೋಗ್ಬೇಕು ಅಂತಂದು ಹೊಂಟೆ ನಾನು. ಮತ್ತು ನೀವಿಬ್ರು ಏನೋ ಮಾತಾಡಕತ್ರಿ. ಯಾಕೆ ಸಮಾಧಾನ ಆಗಲಿಲ್ಲ. ಕೇಳಿ ಹೋಗ್ಬಿಡೋಣ ಸುದ್ದಿನ ಅಂತ ಹೇಳಿ ನಿಂತ್ಕೊಂಡೆ. ಆತು, ತಗೊಂಬರ್ತೇನೆ ತಡಿ. ಅಲ್ಲ ತಮ್ಮ, ಏನಾತಂತ? ಯಾರಿಗೇನಾತಂತ? ಏನೋ ಸವಿತಾ ಮನೆಯಾಗಿಲ್ಲ ಅಂದ್ಯಲ್ಲ, ಏನಾತಂತ? ಬಡಾನ ಹೇಳ, ನಂಗೆ ಏನನ್ನ ಸಮಾಧಾನ ಆಗೋಲ್ತ. ಇವ ಅದು ಏನಂದ್ರೆ ಮತ್ತು ಸವಿತಾನ ಮನ್ಯಾಗ ಭಾರಿ ಗಲಾಟೆ ಜಗಳ ಆಗ್ಬಿಟ್ಟತ್ತಂತ. ಅದಕ್ಕೆ ಮತ್ತು ಸವಿತಾ ಮನ್ಯಾಗ ಎಲ್ಲೂ ಕಾಣವಲ್ಲಂತ. ಒಂದು ಸರ್ತಿ ನಾನು ಊರಿಗೆ ಹೋಗ್ಬಿಡ್ತೀನಿ. ನೀನು ಸಮಾಧಾನದಾಗಿರ, ಗಾಬರಿ ಆಗ್ಬೇಡ. ಬಡಾನ ಬರ್ತೇನೆ ನಾನು. ಏನಂತೆ? ಸವಿತಾನೇ ಇಲ್ಲ ಮನ್ಯಾಗ? ಅಯ್ಯೋ ದೇವ್ರೇ, ಏನು ಕ್ರಮ ಬಂತು ಇದು? ಎಲ್ಲಿ ಹೋದ್ಲ ಹುಡುಗಿ? ಬೇಜಾರು ಮಾಡ್ಕೊಂಡು ಎಲ್ಲರೂ ಹೋಗ್ಬಿಟ್ಲ ಏನು ತಮ್ಮ? ನಾವು ಬರ್ತೇನೆ ನಡೀಪ. ಬೇಡ, ನಿನ್ನೆಲ್ಲ ಕಟ್ಕೊಂಡು ಹೋಗೋದಾಗೋದಿಲ್ಲ. ನಾನು ಇದಕ್ಕೆಲ್ಲ ಬೇರೆ ಬೇರೆ ವ್ಯವಸ್ಥೆ ಮಾಡ್ಕೋಬೇಕು. ನಂಗೆ ಒಂದು ತಾಸು ಟೈಮ್ ಎಕ್ಸ್ಟ್ರಾ ಬೇಕು. ನಾನು ಹೋಗ್ತಾನೆ ಬಡಾನ. ನಾನು ಹೋಗಿ ಯಾವುದಕ್ಕೂ ಫೋನ್ ಮಾಡಿ ಹೇಳ್ತೀನಿ. ಇಲ್ಲಪ್ಪ, ನಂಗೆ ಸಮಾಧಾನ ಆಗೋದಿಲ್ಲ. ನಾನು ಬರ್ತೇನೆ ನಿನ್ನ ಜೊತೆಗೆ, ನಡಿ. ಬೇಡ, ಸುಮ್ಮನಿರು ಬೇ. ನಿಂಗೆ ಹೇಳಿದ್ ಗೊತ್ತಾಗೋದಿಲ್ಲ. ಸುಮ್ಮನಿರು ನೀನು. ನಾನು ಅದಕ್ಕೆ ಬೇರೆ ವ್ಯವಸ್ಥೆ ಮಾಡ್ತಾನೆ, ಸುಮ್ಮನಿರು.